ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಬೆಳಗ್ಗೆ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಹೋಮ್ ಮೇಡ್ ಸೆರೆಲಾಕ್ ಮಾಡೋಣ ಅಂತ. ಮಕ್ಕಳಿಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇಷ್ಟು ದಿನ ಅಕ್ಕಿ ಸರಿ ಮತ್ತು ರಾಗಿ ಸರಿ ತಿನ್ನಿಸ್ತಾ ಇದ್ದೆ. ಬಟ್ ಏನಂದರೆ ಬೆಳಗ್ಗೆನೇ ಎದ್ಬಿಟ್ಟು ಅವ್ರಿಗೆ ರೆಡಿ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಅಳೋದಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ ಅವರು. ಹಾಗಾಗಿ ಬೇಗ ಕ್ವಿಕ್ಕಾಗಿ ಹಾಗೆ ಇನ್ಸ್ಟೆಂಟಾಗಿ ಮಾಡೋ ಅಂಥ ಸೆರೆಲಾಕ್ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ರೆಸಿಪಿನ ನಿಮಗೆ ತೋರಿಸೋಣ ಅಂತ ಬೆಳಗ್ಗೆನೇ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೆಳಗ್ಗೆ ಮಾಡಿದ್ರೇ ಮಾಡಿದ ಹಾಗೆ ಆಮೇಲಿಂದ ಟೈಮೇ ಆಗೋದಿಲ್ಲ. ಮಕ್ಕಳುಗಳೆಲ್ಲ ಎದ್ಬಿಟ್ಟಿರ್ತಾರೆ, ಅವರು ಗಲಾಟೆ ಶುರು ಮಾಡಿರ್ತಾರೆ. ಹಾಗಾಗಿ ಸೊ ಬನ್ನಿ ಹೇಗೆ ಶುರು ಮಾಡ್ತೀನಿ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ ಹೇಗಿದೆ ಅಂತ. ಸ್ವಲ್ಪ ಬಿಸಿಲು ಬರ್ತಾ ಇದೆ, ಮೋಡನೂ ಇದೆ, ಹಾಗೆ ಮಳೆ ಕೂಡ ಶುರು ಆಗ್ತಾ ಇದೆ. ಯಾರಾದರೂ ಕೊಡೆ ರಿಪೇರಿ ಮಾಡಿಸೋ ಹಾಗಿದ್ರೆ ಬನ್ನಿ, ಮಾಡಿಸ್ಕೊಂಡು ಹೋಗಿ. ನಮ್ಮ ಮನೆ ಹತ್ರ ಬಂದಿದ್ದಾರೆ. ಆ್ಯಕ್ಚುಲಿ ಈಗಂತೂ ಏನೂ ರಿಪೇರಿ ಮಾಡಿಸೋದಕ್ಕಾಗಲ್ಲ. ಮುಂಚೆ ಆದರೆ ಒಂದು ಸ್ಲಿಪ್ಪರ್ ಕಿತ್ತೋದ್ರೆ ಹೊಲಿಸ್ಕೊಂಬರ್ತಾಯಿದ್ವಿ. ಒಂದು 10 ರೂಪಾಯೋ 15 ರೂಪಾಯೋ ಕೊಟ್ಟರೆ ಆರಾಮಾಗಿ ಹೊಲ್ಕೊಡೋರು. ಇವಾಗ ಸ್ಲಿಪ್ಪರ್ ಕಿತ್ತೋದ್ರೆ 50 ರೂಪೀಸ್ ಕೇಳ್ತಾರೆ ಒಂದು ಸೈಡ್ಗೆ. 2 ಸೈಡ್ಗೆ ಅಂದರೆ 100 ರೂಪೀಸ್ ಆಗೋಗುತ್ತೆ. ಅದೇ ನಾವೇನಾದರೂ ಸ್ಲಿಪ್ಪರ್ ತೊಗೋಬೇಕಂದ್ರೆ 200 ರೂಪಾಯಿಗೆಲ್ಲ ಆರಾಮಾಗಿರೋ ಒಳ್ಳೆ ಚೆನ್ನಾಗಿರೋ ಫ್ಯಾನ್ಸಿ ಸ್ಲಿಪ್ಪರ್ಗಳು ಬರುತ್ತೆ. ಅದನ್ನು ನಾವು ಆರಾಮಾಗಿ ಒಂದು 2-3 ತಿಂಗಳಂತೂ ಹಾಕ್ಕೊಂಡು ಓಡಾಡ್ಬೋದು. ಅಂಥದ್ರಲ್ಲಿ ನಾವು 100 ರೂಪಾಯಿ ಕೊಟ್ಟು ಹೊಲಿಸ್ಕೋಬೇಕಾ? ಅಯ್ಯೋ. ಸೊ ಈಗಂತೂ ಎಲ್ಲ ರೇಟ್ಗಳು ಜಾಸ್ತಿ ಆಗಿಬಿಟ್ಟಿದೆ, ಏನೂ ಮಾಡೋದಕ್ಕಾಗಲ್ಲ. ಆಮೇಲೆ ಇವತ್ತು ಗೋಲ್ಡ್ ರೇಟ್ ಕೂಡ ಎಷ್ಟಾಗಿದೆ ಅಂದರೆ 9,250 ರೂಪಾಯಿ ಆಗಿದೆ ಗೋಲ್ಡ್ ರೇಟು. ಅಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಏನು ಗೋಲ್ಡ್ ತೊಗೊಳೋದು ನಾವು? ಮಿಡಲ್ ಕ್ಲಾಸ್ ಅಂತೂ ಇರೋ ಗೋಲ್ಡನ್ನ ಉಳಿಸ್ಕೊಂಡ್ರೆ ಸಾಕಾಗ್ಬಿಡುತ್ತೆ ಅವ್ರ ಲೈಫೆಲ್ಲ. ಹೊಸ ಗೋಲ್ಡ್ ಎಲ್ಲಿ ತೊಗೊಳ್ತಾರೆ? ಅಯ್ಯೋ. ಸ್ಯಾಲ್ರಿ ಮಾತ್ರ ಅದೇ ರೇಂಜಲ್ಲಿ ನಡೀತಾ ಇರುತ್ತೆ. ಆದರೆ ಈ ಐಟಮ್ಸ್ಗಳ ಬೆಲೆ ಮಾತ್ರ ತುಂಬಾ ಜಾಸ್ತಿ ಆಗ್ತಾಯಿದೆ. ಅದೇ ಏನಂದರೆ ಸೆರೆಲಾಕ್ ಮಾಡೋಣ ಅಂದ್ಬಿಟ್ಟು ನಾನು ಮಖಾನ ಆರ್ಡ್ರು ಮಾಡಿದೆ. ಮನೇಲಿ ಇರಲಿಲ್ಲ. ಅಂದರೆ ನಾನು ಆಚೆ ಹೋಗಿ ತರೋದಕ್ಕೆ ತುಂಬ ಟೈಮ್ ಆಗುತ್ತೆ, ಮತ್ತು ನಾನು ರೆಡಿಯಾಗಿ ಹೋಗಿ ತರೋದಕ್ಕೆಲ್ಲ ಲೇಟ್ ಆಗಿಬಿಡುತ್ತೆ ಅಂತ. ಸೊ ಆರ್ಡ್ರು ಮಾಡಿದ್ರೇ 100 ಗ್ರಾಮಿಗೆ 200 ರೂಪೀಸ್ ಹೇಳ್ತಾ ಇದ್ದಾರೆ. ಅಷ್ಟು ಕಾಸ್ಟ್ಲಿ. ಅಂದರೆ ಆಫರಲ್ಲಿ ಅದು 200 ಬರ್ತಾ ಇರೋದು. ಆ್ಯಕ್ಚುಲಿ ಅದು ಒರ್ಜಿನಲ್ ಪ್ರೈಸ್ ಇರೋದು 100 ಗ್ರಾಮ್ಗೆ 350 ರೂಪೀಸ್ ಏನೋ. ಅಷ್ಟು ಕಾಸ್ಟ್ಲಿ ಇದೆ. ಅದ್ರ ಬದಲು ನಾವು ಸೆರೆಲಾಕ್ ಪೌಡ್ರು ಅಂಗಡಿಯಿಂದನೇ ತಂದುಬಿಡ್ಬೋದು. ಅಷ್ಟು ಕಾಸ್ಟ್ಲಿ ಇದೆ ಐಟಮ್ಸ್ಗಳು. ಬಟ್ ಅದೆಲ್ಲ ಹೆಲ್ದಿ ಅಲ್ಲ ಅಂದ್ಕೊಂಡು ನಾನು ಮನೇಲೇ ಪ್ರಿಪೇರ್ ಮಾಡೋಣ ಅಂತ ಹೊರಟಿರೋದು. ಸೊ ಹೇಗೆ ಮಾಡ್ತೀನಿ ಏನು ನೋಡ್ಕೊಂಬರೋಣ ಬನ್ನಿ. ಎಲ್ಲ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ನಾನು ಇವಾಗ ಇಲ್ಲಿ ಹೋಮ್ ಮೇಡ್ ಸೆರೆಲಾಕ್ ಪೌಡ್ರ್ ರೆಡಿ ಮಾಡೋದಕ್ಕೆ ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ಮೆಷರ್ಮೆಂಟ್ ಹೇಳಬೇಕು ಅಂದರೆ ಈ ಬೌಲ್ ಸೈಜಲ್ಲಿ 2ರಷ್ಟು ಮಖಾನ ತೊಗೊಂಡಿದ್ದೀನಿ, ಪ್ಲೈನ್ ಮಖಾನ. ಆಮೇಲೆ 1 ಬೌಲಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ, ಗಟ್ಟಿ ಅವಲಕ್ಕಿನೇ ತೊಗೊಂಡಿದ್ದೀನಿ. ನೆಕ್ಸ್ಟು 1-2 ಟೀ ಸ್ಪೂನಷ್ಟು ಕಡಲೆ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬಾದಾಮಿ, ಗೋಡಂಬಿ, ಅದು ಟೇಸ್ಟಿಗೆ ಜಾಸ್ತಿ ಹಾಕೋದು ಬೇಡ. ಆಮೇಲೆ ಒಂದು ಏಲಕ್ಕಿ. ಇದೇನೆಂದರೆ ಸ್ವಲ್ಪ ಜೀರ್ಣ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಹಾಕಬೇಕು, ಹಾಗೆ ಹಾಕೋಂಗಿಲ್ಲ. ಸೊ ಇವೆಲ್ಲನೂ ಈಗ ಸಪ್ರೇಟಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ತೊಗೊಂಡು ಮೊದಲಿವಾಗ ಮಖಾನನ ಹುರ್ಕೊಳ್ಳೋಣ. ಮಿನಿಮಮ್ ಅಂದರೂ ಒಂದು 4 to 5 ಮಿನಿಟ್ಸ್ ಹುರ್ಕೋಬೇಕಾಗುತ್ತೆ. ಲೋ ಫ್ಲೇಮ್ನಲ್ಲಿ ಕ್ಲೀನಾಗಿ ಹುರ್ಕೋಬೇಕು. ಈ ಮಖಾನದಲ್ಲಿ ಮಕ್ಕಳಿಗೆ ಬೇಕಾದಂಥ ನ್ಯೂಟ್ರಿಷನ್ ಫುಡ್ಸ್ ಅಂದರೆ ಕ್ಯಾಲ್ಶಿಯಂ, ಐರನ್, ಪೊಟ್ಯಾಷಿಯಮ್, ಮಿನರಲ್ಸ್ ಇರೋವಂಥ ರಿಚ್ ಫುಡ್ ಆಗಿರೋದ್ರಿಂದ ಇದನ್ನು ಯೂಸ್ ಮಾಡೋದ್ರಿಂದ ಮಕ್ಕಳಲ್ಲಿ ಬೋನ್ ಡೆನ್ಸಿಟಿ ಆಗಿರ್ಬೋದು, ಹಾಗೆ ಬೋನ್ ಹೆಲ್ತ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಓವರಾಲ್ ಮಕ್ಕಳು ಹೆಲ್ತಿಗೆ, ಅವರ ಬೆಳವಣಿಗೆಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಇದು.
ನೋಡಿ, ಇದು 4 to 5 ಮಿನಿಟ್ಸ್ ಆದಮೇಲೆ ಈ ಥರ ಒಂದು ಮಖನ ತೊಗೊಂಡು ಪ್ರೆಸ್ ಮಾಡಿದ್ರೆ ಆರಾಮಾಗಿ ಪೀಸ್ ಆಗಬೇಕು. ಈ ಥರ ಆಗಿದ್ದರೆ ಇದು ಸೀಡ್ಸ್ ರೆಡಿ ಇದೆ ಅಂತ ಅರ್ಥ. ನೆಕ್ಸ್ಟು ಇದನ್ನು ತೆಗೆದ್ಬಿಟ್ಟು ಅವಲಕ್ಕಿನ ಹಾಕ್ಕೊಳ್ಳೋಣ. ಅದೂ ಅಷ್ಟೇ 3 to 4 ಮಿನಿಟ್ಸ್ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಅವಲಕ್ಕಿನಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ತೆಗೆದುಬಿಡಿ, ಯಾಕಂದರೆ ನಾವು ಇದನ್ನು ವಾಶ್ ಮಾಡದೆ ಹಾಗೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರೋ ಅಂಥ ಅವಲಕ್ಕಿನ ತೊಗೋಬೇಕಾಗುತ್ತೆ ನಾವು. ಹಾಗೆ ಇದ್ರ ಜೊತೆನೇ ಒಂದು ಏಲಕ್ಕಿನ ಸಿಪ್ಪೆನ ಬಿಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ, ಇದ್ರ ಜೊತೆನೇ ರೋಸ್ಟ್ ಆಗಲಿ ಅಂತ. ಇದನ್ನು ಹಾಕೋದ್ರಿಂದ ಮಕ್ಕಳ ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಎಲ್ಲ ಹೊಸ ಫುಡ್ ಇಂಟ್ರೊಡ್ಯೂಸ್ ಮಾಡ್ತಿರೋದ್ರಿಂದ ಮಕ್ಕಳಿಗೆ ಈ ಥರ ಒಂದು ಜೀರ್ಣಕ್ರಿಯೆಗೆ ಈಸಿ ಆಗೋ ಅಂಥದ್ದು ಏನಾದರೂ ಹಾಕಬೇಕಾಗುತ್ತೆ. ಸೊ ಹಾಗಾಗಿ ಒಂದು ಏಲಕ್ಕಿನ ಹಾಕಿರೋದು. ಇದು ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು. ಈಗ ಇದಕ್ಕೆ ಬಾದಾಮಿ ಗೋಡಂಬಿ ಜೊತೆಗೆ ಇರೋವಂಥ ಕಡಲೆನೂ ಕೂಡ ಹಾಕ್ಕೊಂಡು ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಕೂಡ ಒಂದು 3 ರಿಂದ 4 ನಿಮಿಷ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗೋಕ್ಕೆ ಶುರುವಾಗುತ್ತೆ. ಅಷ್ಟಾದರೆ ಸಾಕು, ಯಾಕಂದರೆ ಕ್ಲೀನಾಗಿ ಪುಡಿ ಆಗಬೇಕು ಅಷ್ಟೇ. ಈಗ ಎಲ್ಲನೂ ಒಂದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಇದೆಲ್ಲ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಈ ಪೌಡ್ರನ್ನ ನಾವು ಆರಾಮಾಗಿ 1 ತಿಂಗಳು ತನಕ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಹಾಗಾಗಿ ಒಂಚೂರು ನೀರನ್ನ ಯೂಸ್ ಮಾಡ್ಕೊಳ್ದೇನೆ, ಮತ್ತು ಜಾರ್ನಲ್ಲೂ ಕೂಡ ಒಂಚೂರು ನೀರು ಇಟ್ಕೋಬಾರ್ದು. ನೀಟಾಗಿರೋ ಜಾರಲ್ಲಿ ಪುಡಿ ಮಾಡ್ಕೊಂಬರೋಣ. ಹಾಗಾಗಿ 1 ತಿಂಗಳು ಏರ್ ಟೈಟ್ ಬಾಕ್ಸಲ್ಲಿ ಆರಾಮಾಗಿ ಪ್ರಿಸರ್ವ್ ಮಾಡ್ಕೋಬೋದು. ನಾನಿಲ್ಲಿ 6 ತಿಂಗಳು ಮಗುಗೆ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಇದನ್ನು ಜರಡಿ ಹಿಡಿತಾ ಇದ್ದೀನಿ. ಯಾಕಂದರೆ ಕೆಲವೊಂದು ಗಂಟುಗಳಿದ್ರೆ ಮಕ್ಕಳಿಗೆ ಗಂಟ್ಲಿಗೆ ಸಿಗಾಕೊಳ್ಳುತ್ತೆ, ಆಮೇಲೆ ಇಷ್ಟಪಡಲ್ಲ, ವಾಮಿಟ್ ಮಾಡ್ಕೊಳ್ತಾರೆ. ಹಾಗಾಗಿ ಇದನ್ನು ಸ್ವಲ್ಪ ಜರಡಿ ಹಿಡ್ಕೊಂಡು ತುಂಬ ನುಣ್ಣಗೆ ಬಂದಿರೋ ಪೌಡ್ರನ್ನ ಮಾತ್ರ ಯೂಸ್ ಮಾಡ್ಕೊಳ್ತೀನಿ. ಇದನ್ನು ಮತ್ತೆ ನಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬರ್ತೀನಿ, ಯಾಕಂದರೆ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಅಷ್ಟೇ. 1 ವರ್ಷದ ಮಕ್ಕಳಾದರೆ ಈ ಪುಡಿನ ನಾವು ಹಾಗೆ ಅವ್ರಿಗೆ ತಿನ್ನೋದಕ್ಕೆ ಕೊಡ್ಬೋದು. ಇದು ಕೂಡ ಟೇಸ್ಟಿಯಾಗೇ ಇರುತ್ತೆ. ಈವನ್ ನಾವು ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಇದ್ರ ಘಮ ಮಾತ್ರ ಸಖತ್ತಾಗಿ ಬರ್ತಾಯಿತ್ತು. ನನಗೆ ಟೆಂಪ್ಟ್ ಆಗ್ತಿತ್ತು, ಹಾಗಾಗಿ ನಾನೇ ತಿನ್ಕೊಂಡ್ಬಿಟ್ಟೆ. ಇದನ್ನು ಈ ಥರ ಒಂದು ಗ್ಲಾಸ್ ಬಾಟ್ಲಲ್ಲಿ ಅಥವಾ ಏರ್ ಟೈಟ್ ಬಾಕ್ಸಲ್ಲಿ ಕ್ಲೀನಾಗಿ ಹಾಕಿಟ್ಕೊಂಡ್ರೆ ಆಯಿತು. ದಿನಕ್ಕೆ 1 ಟೀ ಸ್ಪೂನ್ ಕೊಡಿ ಸಾಕು 6 ತಿಂಗಳು ಮಗುಗೆ. ನಾನು ನನ್ನ ಮಗುಗೆ ಹಾಗೆ ಕೊಡ್ತಾ ಇರೋದು. ಸ್ವಲ್ಪ ದೊಡ್ಡವರಾದರೆ 2 ಟೀ ಸ್ಪೂನ್ ಕೊಡಿ ಸಾಕು. ಯಾಕಂದರೆ ತುಂಬಾ ನೀರು ಹಾಕಿದ ತಕ್ಷಣ ಅದು ಒದಗುತ್ತೆ, ತುಂಬ ಜಾಸ್ತಿ ಕ್ವಾಂಟಿಟಿ ಆಗೋಗುತ್ತೆ. ಹಾಗಾಗಿ ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಕೇವಲ ಒಂದೇ 1 ಸ್ಪೂನು ಅಷ್ಟು ಪೌಡ್ರು ತೊಗೊಳ್ಳಿ. ಇದಕ್ಕೆ ಬಿಸಿಯಾಗಿರೋ ಅಂಥ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಇದು ಗಂಟೆಲ್ಲ ಏನೂ ಆಗಲ್ಲ, ಹಾಗಾಗಿ ಭಯ ಬೇಡ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ನಿಮ್ಮ ಮಗು ಕುಡಿಯೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆ ಮುಚ್ಚಿಟ್ಬಿಡಿ. ಯಾಕಂದರೆ ಅದೆಲ್ಲ ಸ್ವಲ್ಪ ಹೊಂದ್ಕೊಳ್ಳುತ್ತೆ, ಆವಾಗ ಇನ್ನೂ ಗಟ್ಟಿಯಾಗುತ್ತೆ. ಆಮೇಲೆ ತೆಗೆದು ಒಂದು ಸತಿ ಚೆಕ್ ಮಾಡಿ, ಆವಾಗ ಕನ್ಸಿಸ್ಟೆನ್ಸಿ ಸರಿಗಿದ್ರೆ ಅದನ್ನು ಕೊಡಿ. ಇಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿಯಾಗಿರೋದ್ರಿಂದ ಮತ್ತೆ ತೆಳ್ಳಗಾಗುತ್ತೆ. ಸೊ ಈ ಥರ ಇದ್ದರೆ ಸಾಕು. 6 ಮಂತ್ಸ್ ಬೇಬಿಗೆ ಆರಾಮಾಗಿ ಕೊಡ್ಬೋದು. ಇದರಿಂದ ಮಗುವಿನ ವೇಟ್ ಗೇನ್ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.